ಬಾಲಕಿ ಹತ್ಯೆ ಪ್ರಕರಣಕ್ಕೆ ಇಡೀ ಹುಬ್ಬಳ್ಳಿ ಜನ ಮಮ್ಮಲ ಮರಗಿದ್ದಾರೆ. ಬಾಲಕಿ ಮನೆಗೆ ಅನೇಕ ಮುಖಂಡರು ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಿದ್ದಾರೆ. ಬಾಲಕಿ ಕುಟುಂಬಕ್ಕೆ ವಿವಿಧ ಸಂಘ ಸಂಸ್ಥೆಗಳು ನೆರವಿನ ಹಸ್ತ ಚಾಚುತ್ತಾ ಇದೆ. ಬಾಲಕಿ ಮನೆಗೆ ಭೇಟಿ ನೀಡಿದ ಕೆಜೆಪಿ ಫೌಂಡೇಶನ್ ಅಧ್ಯಕ್ಷ ಶ್ರೀಗಂಧ ಶೇಟ್ ಮೃತ ಬಾಲಕಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಅಂಗವೈಕಲ್ಯದಿಂದ ಬಳಲ್ತಾ ಇರೋ ಮೃತ ಬಾಲಕಿಯ ಹಿರಿಯ ಸಹೋದರಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ರು. ಆ ಬಾಲಕಿಯ ಸಂಪೂರ್ಣ ಶೈಕ್ಷಣಿಕ ಜವಾಬ್ದಾರಿ ವಹಿಸಿಕೊಳ್ಳುವುದಾಗಿ ಕೆಜೆಪಿ ಫೌಂಡೇಶನ್ ಅಧ್ಯಕ್ಷ ಶ್ರೀಗಂಧ ಶೇಟ್ ತಿಳಿಸಿದ್ರು. ಬಾಲಕಿ ಮನೆಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು, ಅವರ ತಂದೆ ತಾಯಿಯನ್ನ ಮಾತನಾಡಿಸುವುದಕ್ಕೆ ಬಂದೆ. ಅವರ ಕಣ್ಣೀರು ನೋಡಿ ಬಹಳ ಸಂಕಟ ಆಗ್ತಾ ಇದೆ ಎಂದರು. ಮೊನ್ನೆ ಏನು ಘಟನೆ ಆಯಿತು ಹುಬ್ಳಿ ಧಾರವಾಡಲ್ಲಿ ಅಶೋಕ್ ನಗರದ ವ್ಯಾಪ್ತಿಯಲ್ಲಿ 4.5 ವರ್ಷ ಮಗುನ ಈ ಒಬ್ಬ ಬಿಹಾರಿ ಮೂಲದ ಏನು ರೇಪ್ ಮಾಡಿ ಮರ್ಡರ್ ಮಾಡಿದ್ನಲ್ಲ, ಆ ತಾಯಿ ತಂದೆನ ಮಾತಾಡ್ಸೋಣ ಅಂತ ಬಂದೆ. ಆ ನೋವಲ್ಲಿ ಸ್ವಲ್ಪ ಭಾಗ ಆಗಿ ಅವ್ರ ಕಷ್ಟದಲ್ಲಿ ಸ್ವಲ್ಪ ನಾನು ಸ್ವಲ್ಪ ಇದು ಇರೋಣ ಅಂತ ಬಂದೆ. ಆ ತಾಯಿ ತಂದೆ ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ, ಆ ತಾಯಿನ ಮಕ್ಕ ಅಳೋದು ನೋಡಿದರೆ ಇಷ್ಟು ಸಂಕಟ ಆಗ್ತಿದೆ. ಆ ಬಿಹಾರಿ ಮೂಲದ ಅವನಿಗೆ ಯಾವ ರೀತಿ ಮನಸ್ಥಿತಿ ಇತ್ತು ಅದು ಮಾಡಬೇಕಂದ್ರೆ ಯಾವ ರೀತಿ ಇದರ ಅವನ ಏನಂತಾರದು ಕ್ರೋಧನೆ ಅವನೊಳಗಿರೋದು ತುಂಬ ದುಃಖ ಆಗ್ತಿದೆ ಹೇಳ್ಬೇಕಂದ್ರೆ. ಸೊ ನಾನು ಮತ್ತು ನಮ್ಮ ಫೌಂಡೇಶನ್ ಕೆಜೆಪಿ ಫೌಂಡೇಶನ್ ವತಿಯಿಂದ ಆ ಬಾಲಕಿಯ 2ನೇ ಸಹೋದರಿಯನ್ನು ಶಿಕ್ಷಣ ಪೂರ ಅವರು ಎಲ್ಲಿ ತನಕ ಓದ್ತಾರೆ, ಡಿಗ್ರಿ ಜಾಬ್ ಮಾಡೋ ತನಕ ಎಲ್ಲಿ ತನಕ ಓದ್ತಾರೆ, ಜೀವನ ಪರ್ ಅಂತ ವ್ಯಾಸಂಗ ಕೆಜೆಪಿ ಫೌಂಡೇಶನ್ ನೋಡ್ಕೋಬೇಕಂತಿದ್ವಿ. ಈವನ್ ಆ ಬಾಲಕಿಯ ಬಟ್ಟೆಯಿಂದ ಹಿಡಿದು A to Z ಏನೇ ಇದ್ರು ನಮ್ಮ ಯಾವುದೇ ಸ್ಕೂಲ್ ಆಗಲಿ ಯಾವುದೇ ಟ್ರೀಟ್ಮೆಂಟ್ಸ್ ತೊಗೊಳ್ಳಿ, ಅವಳಿಗೆ ಪಾಪ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಂತೆ. ಅದನ್ನು ಕೂಡ ಕೆಜೆಪಿ ಫೌಂಡೇಶನಿಂದ ನಾವು ಮಾಡಿಕೊಡ್ಬೇಕಂತ ಹೇಳಿದ್ವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ.